ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ತುಂಬಾನೇ ಚೆನ್ನಾಗಿರುವಂತ ಡಿಸೈನು. ಈ ತರ ಓವಲ್ ಶೇಪ್ ಬೀಡ್ ತಗೊಂಡಿದ್ದೀನಿ. ರಿಂಗ್ ಬೀಡು ಮತ್ತೆ ಹಾರೆಳೆ ದಾರ 10 ಅಥವಾ 11 ನಂಬರ್ ನೀಡಲ್ ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಶುರು ಮಾಡೋಣ. ರಿಂಗಿಗೆ ಮೊದಲು ಗಂಟ ಹಾಕೋಬೇಕು. ದಾರನ ಈ ತರ ಗಂಟ ಹಾಕೊಳ್ತೀನಿ ನೋಡಿ. ಈ ತರ ಗಂಟ ಹಾಕೋಬೇಕು. ಬೆರಳಿಗೆ ದಾರನ ಸುತ್ಕೊಳ್ತೀನಿ. ಗಂಟ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ಎಳ್ಕೊಳ್ತೀನಿ ನೋಡಿ. ಈ ತರ ಅಲ್ಲಿಂದ ಲಾಕ್ ಮಾಡ್ತೀನಿ. ಒಂದ್ ಚೈನ್ ಆಯ್ತಲ್ವಾ. ಈಗ ಇನ್ನೊಂದ್ ಚೈನ್ 1 2 ಇಲ್ಲಿಗೆ ನಾ 3 ಚೈನ್ ಹಾಕ್ದಂಗ ಆಯ್ತು. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಈ ರಿಂಗ್ ಬೀಡಿದಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ತಗೊಂಡು ಮೇಲಕ್ಕೆ ದಾರನ ಎಳ್ಕೊಳ್ತೀನಿ. ಈಗ ನೀಡಲ್ ಅಲ್ಲಿ 4 ದಾರ ಇದೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ನೋಡಿ. ಈ ತರ ಈಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ತರನೇ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ 2 ತ್ರಿಬಲ್ ಕ್ರೋಶೆ ಆಗಿದೆ ಅಲ್ವಾ, ಹೀಗೇನೆ ಮಾಡ್ಕೊಂಡು ಹೋಗ್ತೀನಿ. 4 ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ. 4 ತ್ರಿಬಲ್ ಕ್ರೋಶೆ ಆಗಿದೆ. ಅಲ್ಲಿಂದ 3 ಚೈನ್ ಹಾಕೊಳ್ತೀನಿ. 2 3 ಚೈನ್ ಹಾಕೊಂಡು ಇಲ್ಲಿ ನಾನು 3 ಚೈನ್ ಹಾಕೊಂಡು ಇದ್ ಮಾಡಿದ್ದೆ ಅಲ್ವಾ, ಹಾಗೇನೆ ಇಲ್ಲಿ ಸಮೇತ 3 ಚೈನ್ ಹಾಕೊಂಡು ಲಾಕ್ ಮಾಡ್ತೀನಿ. ಅಂದ್ರೆ ಸಿಂಗಲ್ ಕ್ರೋಶೆ ನೋಡಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ 1 2 3 ಒಂದು ನೋಡಿ. ಇಲ್ಲಿ ಒಂದು ಪೆಟಲ್ ಫಾರ್ಮ್ ಆಗಿದೆ ಅಲ್ವಾ ನೋಡಿ. ಈ ತರ ಪೆಟಲ್ ಫಾರ್ಮ್ ಆಗ್ಬೇಕು. ಮತ್ತೆ 3 ಚೈನ್ ಹಾಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈಗ ನೀಡಲ್ ಮೇಲೆ 4 ದಾರ ಇದೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈಗ ಒಂದು ತ್ರಿಬಲ್ ಕ್ರೋಶೆ ಆಗಿದೆ. ತ್ರಿಬಲ್ ಕ್ರೋಶೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಹೀಗೇನೆ 4 ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ನೀವು ಡಬಲ್ ಕ್ರೋಶೆಲು ಮಾಡ್ಬೋದು. ಡಬಲ್ ಕ್ರೋಶೆ ಹಾಕಿ ಮಾಡಿದ್ರೆ ಪೆಟಲ್ಸ್ ಸಣ್ಣ ಸಣ್ಣ ಪೆಟಲ್ಸ್ ಬರುತ್ತೆ. ನಾನಿಲ್ಲಿ 3 ಚೈನ್ ಹಾಕ್ತಾ ಇದ್ದೀನಲ್ವಾ, ನೀವು ಅಲ್ಲಿಗೆ 2 ಚೈನ್ ಹಾಕೋಬೇಕಾಗುತ್ತೆ. ಡಿಸೈನ್ ಸ್ವಲ್ಪ ಸಣ್ಣದಿರುತ್ತೆ. ಈ ತರ ದೊಡ್ಡದಾಗಿ ಬರಲ್ಲ, ಪುಟ್ಟದಾಗಿ ಡಿಸೈನ್ ಕಾಣಿಸುತ್ತೆ. ಮತ್ತೆ 3 ಚೈನ್ 4 ತ್ರಿಬಲ್ ಕ್ರೋಶೆ ಹಾಕ್ದೆ ಅಲ್ವಾ, ಅಲ್ಲಿಂದ 3 ಚೈನ್ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಪೆಟಲ್ಸ್ ಬರಬೇಕು ನೋಡಿ. ಈ ತರ ಮತ್ತೆ 3 ಚೈನ್ 1 2 3 ಅಲ್ಲಿಂದ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ ನೋಡಿ. ಮತ್ತೆ ತ್ರಿಬಲ್ ಕ್ರೋಶೆ ನೀಡಲ್ ಮೇಲೆ 2 ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. 3 ಆಯ್ತು. ಇನ್ನೊಂದು ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 6 ಪೆಟಲ್ಸ್ ಬರಬೇಕು. 6 ಆದ್ರೆ ಆಗುತ್ತೆ. 5 ಒಂದೊಂದು ರಿಂಗಲ್ಲಿ 5 ಬರುತ್ತೆ, ಒಂದೊಂದು ರಿಂಗಲ್ಲಿ 6 ಬರುತ್ತೆ. ನಾನಿಲ್ಲಿ 6 ಪೆಟಲ್ಸ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. 6 ಪೆಟಲ್ಸ್ ಆಗಿದೆ ಅಲ್ವಾ. 4 ತ್ರಿಬಲ್ ಕ್ರೋಶೆ ಹಾಕಿದೀನಿ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ಇಲ್ಲಿ ಸೇಮ್ ಮೊದಲೇ ಯಾವ ತರ ಲಾಕ್ ಮಾಡಿದ್ದೆ ಹಾಗೇನೆ ಇಲ್ಲಿ ಕೂಡ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ದಾರನ ಕಟ್ ಮಾಡ್ಕೊಳ್ತೀನಿ ನೋಡಿ. ಕಟ್ ಮಾಡ್ಕೊಂಡು ನೀಡಲಿಂದ ಹೇಳ್ಕೊಳ್ತೀನಿ. ಇನ್ನೊಂದು ಕಲರ್ ದಾರ ತಗೊಳ್ತೀನಿ. ದಾರ ತಗೊಂಡು ಎರಡನ್ನು ಸೇರಿಸಿ ಗಂಟು ಹಾಕೊಳ್ಳಿ. ಗಂಟು ಬ್ಯಾಕ್ ಸೈಡ್ಗೆ ಬರೋ ತರ ಇರಬೇಕು. ಬ್ಯಾಕ್ ಸೈಡ್ಗೆ ಬರೋ ತರ ಗಂಟನ್ನ ಎಳ್ಕೊಳ್ತೀನಿ. ಬ್ಯಾಕ್ ಸೈಡ್ಗೆ ಗಂಟು ಬರುತ್ತೆ. ನೀವು 2 ಸಲ ಬೇಕಾದ್ರೂ ಗಂಟು ಹಾಕೋಬಹುದು. ಒಂದ್ಸಲ ಹಾಕೊಂಡಿದೀನಿ. ಇಲ್ಲಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆಯ್ತಲ್ವಾ. ಅಲ್ಲಿಂದ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಇಲ್ಲಿ ನಾನು 3 ಚೈನ್ ಹಾಕಿ ತ್ರಿಬಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ. 1 2 3 ಚೈನ್ ಮೇಲ್ಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ತ್ರಿಬಲ್ ಕ್ರೋಶೆ ಒಳಗಡೆ ಲಾಕ್ ಮಾಡಬೇಡಿ ನೋಡಿ. ಇಲ್ಲಿ 1 ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. 1 2 3
3 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆನೆ ಲಾಕ್ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆ ಗ್ಯಾಪ್ ಅಲ್ಲಿ ಲಾಕ್ ಮಾಡೋದ್ ಬೇಡ, 3 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ 1 2 3 ಚೈನ್ ಆಯ್ತಲ್ವಾ, ಅಲ್ಲಿಂದ ಮತ್ತೆ ಇಲ್ಲಿ ನೋಡಿ, ಇಲ್ಲಿ 3 ಚೈನ್ ಹಾಕಿದ್ದೆ ಅಲ್ವಾ, ಅದನ್ನ ನೋಡ್ಕೋಬೇಕು ಎಲ್ಲಿ ಬರುತ್ತೆ ಅಂತ. ಇಲ್ಲಿ ನೋಡಿ 3 ಚೈನ್ ಗೆನೆ ಲಾಕ್ ಮಾಡ್ಕೊಳ್ತೀನಿ, ಮತ್ತೆ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಈ ರಿಂಗ್ ಒಳಗಡೆನೆ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದೆ ಅಲ್ವಾ, ಅದಕ್ಕೆ ರಿಂಗ್ ಒಳಗಡೆನೆ ದಾರಾನ ಎಳ್ಕೊಂಡು ಒಂದು ಲಾಕ್ ಮಾಡ್ತೀನಿ. ಈ ತರ ಬರಬೇಕು ಡಿಸೈನ್. ಮತ್ತೆ 3 ಚೈನ್ 1 2 3 ಚೈನ್ ಹಾಕೊಂಡು ನೋಡಿ 1 2 3 ಇಲ್ಲಿ ಈ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ 3 ಚೈನ್ ಒಳಗಡೆ ಕೌಂಟ್ ಮಾಡ್ಕೊಳ್ತೀನಿ. ಈ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಈ ರಿಂಗ್ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಒಂದು ಲಾಕ್. ಮತ್ತೆ 3 ಚೈನ್ 1 2 3 ಚೈನ್ ಹಾಕೊಂಡು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಚೈನ್ ಒಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಹೀಗೇನೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ತರನೇ ಮಾಡ್ಕೊಂಡು ಹೋಗ್ಬೇಕು. ಕೊನೆಗೆ 3 ಚೈನ್ ಹಾಕಿದ್ದೆ ಅಲ್ವಾ, ಇಲ್ಲಿಗೆ ಲಾಕ್ ಮಾಡೋದ್ ಬೇಡ, ಇಲ್ಲಿ ಲಾಕ್ ಇದೆ ನೋಡಿ, ಇಲ್ಲಿ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೋಡಿ, ಮೇಲೆ ಎಳ್ಕೊಂಡು ಅಲ್ಲಿಂದ ಲಾಕ್ ಮಾಡ್ತೀನಿ. ನೋಡಿ, ಲಾಕ್ ಆಯ್ತು. ಈ ತರ ಬರುತ್ತೆ ಡಿಸೈನು. ಅಲ್ಲಿಂದ 1 ಚೈನ್ ಎಕ್ಸ್ಟ್ರಾ ಹಾಕೊಂಡು ದಾರಾನ ಕಟ್ ಮಾಡ್ತೀನಿ. ನೋಡಿ, ಅಲ್ಲಿಂದ ಮೇಲೆ ಎಳ್ಕೊಂಡ್ರೆ ಆಯ್ತು, ಕಂಪ್ಲೀಟ್ ಆಗಿದೆ. ನೋಡಿ, ಈ ತರ ಬರುತ್ತೆ. ಇದಕ್ಕೆ ಬ್ಯಾಕ್ ಸೈಡ್ಗೆ ಗಮ್ ಪೇಸ್ಟ್ ಮಾಡ್ಕೊಂಡ್ರೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ತರ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ಪೇಸ್ಟ್ ಮಾಡ್ಕೊಂಡಿದೀನಿ. ನೋಡಿ, ಬ್ಯಾಕ್ ಸೈಡ್ ಈ ತರ ಇದೆ, ಫ್ರಂಟ್ ಈ ತರ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಇದನ್ನ ಯಾವ ತರ ಬಟ್ಟೆಗೆ ಸ್ಟಿಚ್ ಮಾಡಬಹುದು ಅನ್ನೋದನ್ನ ತೋರಿಸ್ತೀನಿ. ನಾನೀಗ ಇದಕ್ಕೆ ಯಾವ ತರ ಸ್ಟಿಚ್ ಮಾಡಬಹುದು ಈ ತರ ಅಂತ ಹೇಳೋದನ್ನ ತೋರಿಸ್ಕೊಡ್ತೀನಿ. ನಾನು ಫಸ್ಟ್ ಸ್ಟಿಚ್ ಮಾಡಿದೀನಿ. ನೋಡಿ, ಈ ತರ ಕಾಣಿಸುತ್ತೆ. ಇದನ್ನ ಯಾವ ತರ ಸ್ಟಿಚ್ ಮಾಡ್ಕೋಬಹುದು ಫ್ಲವರ್ ಬೀಡ್ ಇಟ್ಟು ಅನ್ನೋದನ್ನ ಈಗ ತೋರಿಸ್ಕೊಡ್ತೀನಿ. 2 ಬೆರಳ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು. ಯಾಕೆಂದ್ರೆ ಇಲ್ಲಿ ಕುಚ್ಚು ಹಾಕೊಳ್ಳಕ್ಕಿರುವಂತದ್ದು. ಸೆಂಟ್ರಿಗೆ ಒಂದು ಸ್ಮಾಲ್ ಬೀಡ್ ತಗೊಳ್ತೀನಿ. ನಾರ್ಮಲ್ ನೀಡಲ್ ಹಾಗೂ ಕಾಟನ್ ಥ್ರೆಡ್ ನಿಂದ ಸ್ಟಿಚ್ ಮಾಡ್ಕೊಳ್ತೀನಿ. ಇದನ್ನ ಟೈಟ್ ಆಗಿ ಇಟ್ಕೋಬೇಕು. ದಾರ ಹಾಕೊಂಡು ಇಲ್ಲಿ ಬ್ಯಾಕ್ ಸೈಡ್ ಗಂಟು ಹಾಕಿದ್ವಲ್ಲ, ಅದಕ್ಕೆ ಟೈಟ್ ಆಗಿ ಮಾಡ್ಕೊಳ್ತೀನಿ. ಅಲ್ಲಿಂದ ಇನ್ನೊಂದ್ಸಲ ಸೆಕ್ಯೂರ್ ಮಾಡ್ಕೊಂಡು ಫಸ್ಟ್ ಸೈಡ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು. ಯಾವ ಕಲರ್ ಇರುತ್ತೆ ಆ ಕಲರ್ ದಾರ ತಗೊಳ್ಳಿ, ಸ್ಟಿಚ್ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡ್ರೆ ಆಯ್ತು. ಅಲ್ಲಿಂದ ನೋಡಿ, ಬ್ಯಾಕ್ ಸೈಡ್ ಇಷ್ಟೇ ಇರುತ್ತೆ. ಅಲ್ಲಿಂದ ಈ ತರ ಬರುತ್ತೆ. ನಾನು ಇನ್ನೊಂದು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಡಿಸೈನ್ ಅಂತ. ಸ್ಯಾರಿಗೆ ಹಾಕಿದ್ರಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈಗ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನೀವು ಇದೇ ಬೀಡ್ ಫ್ಲವರ್ ಬಿಡ್ಬೇಕು ಅಂತಿಲ್ಲ, ಬೇರೆ ಯಾವ ತರದ್ ಬೇಕಾದ್ರೂ ಬೀಡ್ಗಳನ್ನ ಹಾಕೋಬಹುದು. ನಾನು ಸ್ವಲ್ಪ ಕುಚ್ಚು ಡಿಫ್ರೆಂಟ್ ಆಗಿರ್ಲಿ ಅಂತ ಕುಚ್ಚು ಹಾಕಿದೀನಿ. ಕುಚ್ಚು ಬೇಡ ಅಂತ ಹೇಳೋರು ಸ್ವಲ್ಪ ಪಕ್ಕವಾಗಿ ಮೋಟಿವ್ಸ್ ನ ಸ್ಟಿಚ್ ಮಾಡ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದ್ರೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 800 ಇಂದ 850 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಡಿಫ್ರೆಂಟ್ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.